ಧ್ವನಿಯಾಡಿಸಿದ್ರು. ಇದೀಗ ಇವರ ಸಾಧನೆಗೆ ಸಚಿವರಿಂದಲೇ ಮೆಚ್ಚುಗೆ ಸಿಕ್ಕಿದೆ. ಓಪನ್ ಮಾಡಿದ್ರೆ ಏನೇನು ಎಲೆಕ್ಟ್ರಾನಿಕ್ ವಸ್ತುಗಳು. ಸೂಟ್ಕೇಸ್ ನಲ್ಲಿ ಇದೆಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ನೀವೇ ನೋಡಿ. ಎಸ್, ಇದು ಬರೀ ಸೂಟ್ಕೇಸ್ ಅಲ್ಲ, ಸೂಟ್ಕೇಸ್ ನಂತಿರೋ ಕಾರ್. ಯಲಹಂಕ ನಿಟ್ಟೆ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಕಾರ್ನ ತಯಾರಕರು. ಈ ಸೂಟ್ಕೇಸ್ ಕಾರ್ ಜೊತೆಗೆ ಇದೇ ವಿದ್ಯಾರ್ಥಿಗಳ ತಂಡ ಸ್ಟೇಟ್ ಫಾರ್ಮುಲಾ ಕಾರ್ಗೆ ಹೋಲುವ KV47 ಮೈಕ್ರೋ ಆಟೋ ಕಾರ್ ತಯಾರಿಸಿದೆ. ಈ ಬಗ್ಗೆ ಒಂದು ಎಸ್ಟೇಟ್ ವಿದ್ಯಾರ್ಥಿಗಳ ಸಾಧನೆ ಹೇಳ್ತಾ ಇದ್ದಂತೆ ಇವತ್ತು ಉನ್ನತ ಶಿಕ್ಷಣ ಸಚಿವ ಆರ್.ವಿ. ಪಾಟೀಲ್ ಕಾಲೇಜಿಗೆ ಭೇಟಿ ನೀಡಿದ್ರು. ವಿದ್ಯಾರ್ಥಿಗಳು ತಯಾರಿಸಿದ ಕಾರ್ಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ ತಾವು ಕೂಡ ಸೂಟ್ಕೇಸ್ ಕಾರ್ನಲ್ಲಿ ಕೂತು ಖುಷಿ ಪಟ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಕಾಲೇಜಿನಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟ ಕ್ಲಬ್ ಒಂದನ್ನ ಆರಂಭಿಸಲು 5 ಲಕ್ಷ ರೂಪಾಯಿಗಳನ್ನ ನೀಡುವುದಾಗಿ ತಿಳಿಸಿದ್ರು. ರಾಷ್ಟ್ರ ಪ್ರಗತಿ ಆಗಬೇಕಾದ್ರೆ ಸಂಶೋಧನೆ ಆಗಬೇಕು. ರಿಸರ್ಚ್ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಕಾಲೇಜಸ್ನಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ಗೆ ಮಹತ್ವ ಕೊಡುವುದು. ಈ ಎಲ್ಲ ನಮ್ಮ ಪ್ರಾಚಾರ್ಯರಿಗೆ, ನಮ್ಮ ಶೆಟ್ಟಿ ಅಡ್ವೈಸರ್ಗೆ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅವ್ರಿಗೆ ಮತ್ತು ಕನೆಕ್ಟೆಡ್ ಪ್ರೊಫೆಸರ್ಸ್ ನಾನು ಅಭಿನಂದಿಸ್ತೇನೆ. ಇನ್ನು ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಂದ ತಯಾರಾದ ಸ್ಯಾಟಲೈಟ್ ರೋಬೋಟ್ಗಳನ್ನು ಕೂಡ ಸಚಿವರ ಮುಂದೆ ಪ್ರದರ್ಶಿಸಿದ್ರು. ಇನ್ನು ನಿಟ್ಟೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ತಯಾರಾದ ಫಾರ್ಮುಲಾ ಕಾರು ರಾಷ್ಟ್ರೀಯ ಮಟ್ಟದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸ್ಪರ್ಧೆಯಲ್ಲಿ ಭಾಗವಹಿಸಲಿದೆ. ವಿದ್ಯಾರ್ಥಿಗಳ ಕೌಶಲ್ಯದಿಂದಲೇ ಈ ಸಾಧನೆ ಸಾಧ್ಯವಾಯಿತು ಅಂತಾರೆ ಕಾಲೇಜಿನ ಶಿಕ್ಷಕರು. ನಮ್ಮ ಮಕ್ಕಳು ಡೆಮೋ ಮಾಡಿದಂತಹ SI ಫಾರ್ಮುಲಾ ಕಾರ್ ಸೊಸೈಟಿ ಆಫ್ ಆಟೋಮೇಟಿವ್ ಇಂಜಿನಿಯರ್ಸ್ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದರ ಒಂದು ವೆಹಿಕಲ್ ನಾವು ಡೆಮೋ ಮಾಡಿದ್ದೀವಿ. ಇದರ ಓವರ್ ಆಲ್ ಕಾಸ್ಟ್ ಬಂದು ನಮಗೆ ಒಂದು 3.25 ಲಕ್ಷ ಬೇಕು. ಸೊ ಅದರಲ್ಲಿ ಮ್ಯಾನೇಜ್ಮೆಂಟು ಸಹ ಸಹಾಯದಲ್ಲಿ. ಒಟ್ನಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಮನ್ನಣೆ ಸಿಕ್ಕಿದ್ದು ಸರ್ಕಾರ ಕೂಡ ಪ್ರೋತ್ಸಾಹ ನೀಡೋ ಭರವಸೆ ನೀಡಿದೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡುವುದಾಗಿ ಹೇಳಿದ್ದಾರೆ. ತಿಮ್ಮಯ್ಯ ಮಾಳಿಯಂಡ, TV9 ಬೆಂಗಳೂರು.